So in the previous classes we have done with the tables. Okay, so tables mugidda. So today we'll start with the forms. Okay, the present class will start with the forms. ಏನಂತೆ ಬಡ ಬಡ ಪೂರಾ ದಂಡಿಗೆ ಕೊಡ್ರಿ ಒಂದೊಂದು ಒಬ್ರೊಬ್ರು Okay, so in the previous class we have deal with the tables. Okay, so in the today's class we'll start with the forms. Okay, so forms are the so in the forms is nothing but your Facebook and the forms something. Okay, like login page, then sign up page, login page, sign in page, sign up page. Okay, so for example login page consider ಮಾಡಿದಾಗ first name, then last name, okay, then password, then submit. Okay, so the name and currently ಬಂದ form ಅಂತ ಕರೀತೀವಿ. Okay, so similarly we have sign up or register page. Okay, register page like the first name, last name, middle name, last name, then password, then birth, date of birth, in the form of selection. Okay, so date of birth, amale, the gender, male, female, in the form of radio buttons. Okay, so last is submit button. So you can now forms and the so forms and the fill up mada and the type and the so in this forms we have many types. Okay, in this form we have many types. The first one is text, second one is password, third one is radio button, fourth one is checkbox, fifth one is selection. Okay, so istu nimaga adava inna adava actually idraga but nimagirade istu adava. So we'll go through this one by one. Okay, so forms andre tilida. So forms andre tilida. Book illa enella enta kustar nodi. Kati kelak bandiro class cinema nodak bandiro. Okay, so forms andre tilida text and the form fill up madadಕ್ಕೆ ಅದು forms ಅಂತ ನೀವು offline ಮಾಡ್ತಿಲ್ಲ many forms fill up ಮಾಡ್ತೀರಾ. Okay, exam forms ಇರಬಹುದು ಅಥವಾ ಹೊಸ ಕಾಲೇಜ್ ಅಡ್ಮಿಷನ್ ಫಾರ್ಮ್ಸ್ ಇರಬಹುದು. ಸೊ ಮೆನಿ ಫಾರ್ಮ್ಸ್ ಅನ್ನು ಫಿಲ್ ಅಪ್ ಮಾಡಿದ್ವಿ. ಸೊ ಫಸ್ಟ್ ಅದ್ರಾಗ ಎರಡು ಟೈಪ್ಸ್ ಬರ್ತಾವೆ ಅಂದ್ರೆ ಟೆಕ್ಸ್ಟ್, ಪಾಸ್ವರ್ಡ್, ರೇಡಿಯೋ, ಚೆಕ್ ಬಾಕ್ಸ್ ಅಂಡ್ ಸೆಲೆಕ್ಷನ್ ಬಾಕ್ಸ್. ಸ್ಟಿಲ್ ದೇರ್ ಆರ್ ಮೆನಿ. ಓಕೆ, ಸೊ ನಿಮಗೆ ಇದಿಸ್ತದ ಲಾಸ್ಟ್ ಒನ್ ಇಸ್ ಆಕ್ಷನ್ ಫಾರ್ಮ್. ಓಕೆ, ಆಕ್ಷನ್ ಅಂತ ಇದೆ. ಆಕ್ಷನ್ ಅಂತಂದ್ರೆ ಸಬ್ಮಿಟ್ ಲಾಗಿನ್ ಅಂತ ಬರ್ತದಲ್ಲ ಅದು. ಓಕೆ, ಸೊ ಒನ್ ಬೈ ಒನ್ ವಿಲ್ ಗೋ ಥ್ರೂ ದಿಸ್. ಸೊ ಫಸ್ಟ್ ಒನ್ ಇಸ್ ಟೆಕ್ಸ್ಟ್, ಪಾಸ್ವರ್ಡ್ ಎರಡು ಒಂದಾದ ಬರ್ತದೆ. So text ಮತ್ತೆ password ಅಂತ ಫಸ್ಟ್ ನೋಡೋಣ. So ಇದಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಅಂತ ನಾವು input tag ಯೂಸ್ ಮಾಡ್ತೀವಿ. So for this we are using input tag. ಇದು ಬರ್ತಿ ನೋಡ್ರಿ input. Okay, so for this we are using input tag. Okay, so input tag ಯೂಸ್ ಮಾಡ್ತೀವಿ ಫಸ್ಟ್ text. Okay, so ಇದಕ್ಕೆ ಏನು ಬರ್ತದೆ ಅಂತ ನಿಮಗೆ ಒಂದು ಸಿಂಗಲ್ ಬಾಕ್ಸ್ ಬರ್ತದೆ. ಸೊ ಸಿಂಗಲ್ ಬಾಕ್ಸ್ ಆಗಿ ಏನು ಬರ್ತದೆ, ಫಾರ್ ಎಕ್ಸಾಂಪಲ್ ನೇಮ್ ಅಂತ ಕೊಟ್ಟಿದ್ದೀನಿ. ಸೊ ನೇಮ್ ಅದು ಖಾಲಿ ನೇಮ್ ಕೊಟ್ಟಿದ್ದೀನಿ, ಸೈಜ್ 25 ಅಂದ್ರೆ ನೇಮ್ ಅಂತ ನೇಮ್ ಅಂತ ಬರ್ತದೆ. ಸೊ ನೇಮ್ ಹಾಕಿದ್ರೆ ಒಂದು ಬಾಕ್ಸ್ ಬರ್ತದೆ. ಸೊ ಅದು ಸೈಜ್ 25 ನೀವು 25 ಲೆಟರ್ಸ್ ನ ಅಷ್ಟೇ ಬರಿಬಹುದು. ಲೈಕ್ ಚೈತ್ರ. ಓಕೆ, ಸೊ ಬೈ 25. ಸೊ 25 ಗಿಂತ ಮ್ಯಾಕ್ಸ್ ಹೋತಂದ್ರೆ ಇದು ಫಾರ್ಮ್ ಫಿಲ್ ಅಪ್ ಆಗಂಗಿಲ್ಲ. ಓಕೆ, ಸೊ ಸಿಮಿಲರ್ಲಿ ನೆಕ್ಸ್ಟ್ ಇನ್ಪುಟ್ ಟೈಪ್ ತಗೊಂಡ್ರೆ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಅಂದ್ರೆ ಏನು ಬರ್ತದೆ ಅಂತಂದ್ರೆ ಬಲ್ಕ್ ಬರ್ತಾವ. ಬಲ್ಕ್ ಇಸ್ ನಥಿಂಗ್ ಬಟ್ ಹಿಡನ್ ಆಫ್ ಕ್ಯಾರೆಕ್ಟರ್ಸ್. ಸೊ ಪಾಸ್ವರ್ಡ್ ಹೆಂಗಿರ್ತದೆ, ಬಿಗ್ ಡಾಟ್ ಅಲ್ಲ ಇರ್ತದೆ, ಇಲ್ಲಾಂದ್ರೆ ಸ್ಟಾರ್ ಅಲ್ಲ ಇರ್ತದೆ. ಸೊ ಹಿಡನ್ ಆಫ್ ಕ್ಯಾರೆಕ್ಟರ್ಸ್ ಇರ್ತದೆ, ಅದಕ್ಕೆ ನಾವು ಪಾಸ್ವರ್ಡ್ ಅಂತ ಕೊಡ್ಬೇಕು. ಸೊ ನಾವು ಪಾಸ್ವರ್ಡ್ ಹಾಕ್ಬೇಕಂತಂದ್ರೆ ನಾವು ಏನ್ ಎಂಟರ್ ಮಾಡ್ತೀವಲ್ಲ ಅವೆಲ್ಲ ಬಲ್ಕ್ ಆಗ್ತವೆ. ಬಲ್ಕ್ ಇಸ್ ನಥಿಂಗ್ ಬಟ್ ಸ್ಟಾರ್ ಅಥವಾ ಒಂದು ಡಾಟ್ ಬರ್ತದೆ ಡಿಪೆಂಡಿಂಗ್ ಆನ್ ದ ಬ್ರೌಸರ್. ಓಕೆ, ಆಮೇಲೆ ಅದಕ್ಕೆ ನಾನು ಸೈಜ್ 10 ಅಂತ ಕೊಟ್ರೆ ಸೊ 10 ಸೈಜ್ ಪಾಸ್ವರ್ಡ್ ಅಷ್ಟೇ ನಾನು ಎಂಟರ್ ಮಾಡ್ಬೋದು. ಓಕೆ, so next these two, for these two we are using the tag input. Okay, so ಇವೆರಡಕ್ಕೂ ನಾವು ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ,
Okay, so single name ಗೆ first name, middle name, last name, so ಅದು ಬರ್ತದೆ. Next multi line ಇಲ್ಲ ಅಂದ್ರೆ like description ಇರ್ತಾವ ನೋಡಿ. For example, ನೀವು Amazon website ಗೆ ಹೋಗಿದ್ರಿ ಅಂತಂದ್ರೆ ನಿಮ್ದು ಕ್ಯಾನ್ಸಲ್ ಮಾಡ್ತೀರಿ ಏನಾದ್ರು ಆರ್ಡರ್. ಓಕೆ, ಸೊ ಆರ್ಡರ್ ಕ್ಯಾನ್ಸಲ್ ಆದ್ಮೇಲೆ ಏನ್ ಬರ್ತದೆ ನಿಮ್ಗೆ why we have cancelled the order ಅಂತ ಹೇಳಿ ಒಂದು ರೀಸನ್ ಬರ್ತದೆ ಇಲ್ಲಿ. ಓಕೆ, ರೀಸನ್ ಆದ್ಮೇಲೆ others ಅಂತ ಕೊಟ್ಟಿರ್ತಾರೆ. If we have any other reasons ಅಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಕಟ್ ಕೊಟ್ಟಿರ್ತಾರೆ. ಮಲ್ಟಿ ಲೈನ್ ಟೆಕ್ಸ್ಟ್ ಬಾಕ್ಸ್ ಕೊಟ್ಟಿರ್ತಾರೆ. ಅಲ್ಲಿ ನೀವು ನಂಬರ್ ಆಫ್ ಲೈನ್ಸ್ ನ ಬರೀಬಹುದು. ಸೊ ಅದಕ್ಕೆ ಏನು ಕರಿತೀವಿ ನಾವು ಮಲ್ಟಿ ಲೈನ್ ಟೆಕ್ಸ್ಟ್ ಬಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ಮಲ್ಟಿ ಲೈನ್ ಟೆಕ್ಸ್ಟ್ ಬಾಕ್ಸ್ ಅಂತಂದ್ರೆ ಹಿಂಗಿರಂಗಿಲ್ಲ, ಸಿಂಗಲ್ ಲೈನ್ ಇರಂಗಿಲ್ಲ. ಸೊ ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ rows and columns. our rows and columns ನಮಗೆ ಕಾಣಿಸಂಗಿಲ್ಲ, ಬಟ್ ನೀವು ಎಷ್ಟು rows and columns ಕೊಡ್ತೀರಿ ಅದನ್ನ ನಿಮ್ದು ಟೆಕ್ಸ್ಟ್ ಬಾಕ್ಸ್ ಬರ್ತದೆ. ಸೊ ಇಲ್ಲ ಟೆಕ್ಸ್ಟ್ ಅದಕ್ಕೆ ಯಾವ ಟೈಪ್ ಯೂಸ್ ಮಾಡ್ತೀವಿ, ಮಲ್ಟಿ ಲೈನ್ ಯಾವ ಟೈಪ್ ಯೂಸ್ ಮಾಡ್ತೀವಿ ಅಂತಂದ್ರೆ ಟೆಕ್ಸ್ಟ್ ಏರಿಯಾ. ಓಕೆ, ಸೊ ಟೆಕ್ಸ್ಟ್ ಏರಿಯಾ ನ ಟೈಪ್ ನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಟೆಕ್ಸ್ಟ್ ಏರಿಯಾ ಅಂತ ಯೂಸ್ ಮಾಡ್ತೀವಿ. ನೋಡ್ರಿ, ಟೆಕ್ಸ್ಟ್ ಏರಿಯಾ ನೇಮ್ ಈಕ್ವಲ್ ಟು ನೇಮ್ ಅಂತ ಕೊಟ್ಟಿರ್ತಾರೆ ಖಾಲಿ. ಸೊ ರೋಸ್ ನೀವು ರೋಸ್ ಕೊಡ್ಬೋದಲ್ಲೇ ಕಾಣಾಕತ್ತಿಲ್ಲ. ಓಕೆ, ಸೊ ರೋಸ್ ಈಕ್ವಲ್ ಟು 3 ಅಂದ್ರೆ ಕಾಲಮ್ಸ್ ಈಕ್ವಲ್ ಟು 4 ಅಲ್ಲಿ ಬರುತ್ತೆ ನೋಡ್ರಿ, ಕೆಳಗ ಶೈನ್ ಆಗತ್ತದಲ್ಲಿ ರೋ ಈಕ್ವಲ್ ಟು 3 ಅಂಡ್ ಕಾಲ್ ಈಕ್ವಲ್ ಟು 40 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಟೆಕ್ಸ್ಟ್ ಏರಿಯಾ ನೇಮ್ ಈಕ್ವಲ್ ಟು ನೇಮ್, ರೋಸ್ ಈಕ್ವಲ್ ಟು 3, ಕಾಲ್ ಈಕ್ವಲ್ ಟು 40. ಸೊ ಏನಾಗ್ತದೆ ಟೆಕ್ಸ್ಟ್ ಬಾಕ್ಸ್ ನಂಬರ್ ಆಫ್ ರೋಸ್ ಅಂದ್ರೆ 1 2 3. So 3 rows, 40 columns. ಈ ಟೈಪ್ ನನ್ನ ಟೆಕ್ಸ್ಟ್ ಬಾಕ್ಸ್ ಬರ್ತದೆ. ಕ್ಲಿಯರ್? So 3 rows and 40 columns. So height ಗೆ ಏನು ಬರ್ತದೆ, rows ಬರ್ತದೆ, width ಗೆ ಏನು ಬರ್ತದೆ, height ಬರ್ತದೆ. So ನೀವು ಎಷ್ಟು ಕೊಡ್ತೀರಿ, ಫಾರ್ ಎಕ್ಸಾಂಪಲ್ ನಾನು 5 rows and 30 columns ಅಂತ ಕೊಟ್ರೆ height ಏನಾಗ್ತದೆ ಅಂದ್ರೆ 5 rows ಅಲ್ಲ ಬರ್ತದೆ, ಆಮೇಲೆ 30 columns ಅಲ್ಲ. So depending upon how you will give the rows and columns, the box will appear. Okay, so ಇದೇನಾಗ್ತದೆ description ನೀವು ಬರೀಬಹುದು. ಲೈಕ್ ಈಗ ನಾ ಹೇಳಿದ Amazon ಪ್ರಾಡಕ್ಟ್ ಅದರ್ಸ್ ಅಂತ ಕೊಟ್ಟಿರ್ತಾನೆ. ಸೊ ಏನಾದ್ರೂ ನಿಮ್ಗೆ ಬೇರೆ ರೀಸನ್ ಇತ್ತು ಅಂತಂದ್ರೆ ಅಷ್ಟು ನಂಬರ್ ಆಫ್ ಲೈನ್ಸ್ ಅನ್ನ ನೀವು ಡಿಸ್ಕ್ರಿಪ್ಷನ್ ನಾಗ ಬರೀಬಹುದು, ಟೈಪ್ ಮಾಡಬಹುದು. ಕ್ಲಿಯರ್? ಕ್ಲಿಯರ್? ಎವ್ರಿಬಡಿ ಕ್ಲಿಯರ್? ಇಲ್ಲ ಕೇಳಬಹುದು. ಎವ್ರಿಬಡಿ ಕ್ಲಿಯರ್? Raise your hands. Cleared about first one, text area. ನಿದ್ದೆ ಮಾಡ್ತಾರೆ ನೋಡಿ ಹೆಂಗ್ ಸಾವಕಾಶ ಅಂತ. Okay, so anybody have any doubts? Okay, so we'll move for the second one. So first one text area ಅನ್ಕೋತೀನಿ. Second one is radio tag. Radio tag ಅಂತಂದ್ರೆ ಅಥವಾ radio button ಅಂತ ಕರೀತೀವಿ. Okay, so radio button ಅಂತಂದ್ರೆ ಈ tag ಇರ್ತದೆ. Okay, so ಎರಡು ಒಮ್ಮೆ ಹೇಳ್ಬಿಡ್ತೀನಿ, ಚೆಕ್ ಬಾಕ್ಸ್ ಅಂತ ಕರೀತೀವಿ ಅಥವಾ ಚೆಕ್ ಬಟನ್ ಅಂತಾನೂ ಕರೀತೀವಿ. Okay, so ಚೆಕ್ ಬಾಕ್ಸ್ ಅಂತಂದ್ರೆ ಸ್ಕ್ವೇರ್ ಇರ್ತದೆ. Clear? So radio buttons means circle, check box means square. Okay, so there is a one difference between radio box and check box. So radio box ನಾಗ ಏನಂತಂದ್ರೆ ನೀವು ಮಲ್ಟಿಪಲ್ ಟಿಕ್ಸ್ ಮಾಡಬಹುದು. ಓಕೆ, ಸೊ radio box ನಾಗ ನೀವು ಮಲ್ಟಿಪಲ್ ಟಿಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ your subject in 6 ಅಂತ ಕೊಡ್ತಾನೆ. ಓಕೆ, ನೀವು ಮೂರು ಸಬ್ಜೆಕ್ಟ್ ಇದ್ವು ಅಂತಂದ್ರೆ ಲೈಕ್ ಏನಂತಾವ WPCC ಆಮೇಲೆ BI. ಸೊ ಈ ಮೂರನ್ನು ನೀವು ಟಿಕ್ ಮಾಡಬಹುದು. ಓಕೆ, ಸೊ ನಂಬರ್ ಆಫ್ ಟಿಕಿಂಗ್ ವಿಲ್ ಬಿ ಮೋರ್ ದನ್ 1, ಬಟ್ ಚೆಕ್ ಬಾಕ್ಸ್ ಗೆ ಏನಂತ ಮೂರು ಒಳಗೆ ಒಂದ ತಗೋಬೇಕಾಗ್ತದೆ ಅಂತ ಹೇಳ್ತೇನೆ ನಾನು. Just a second, I am confused. ಇಲ್ಲ ಸಾರಿ, ಚೆಕ್ ಬಾಕ್ಸ್ ಗೆ ಸೆಲೆಕ್ಟ್ ಮಾಡಬಹುದು ನೀವು ಎಷ್ಟು ಬೇಕಾದಷ್ಟು. ಉಲ್ಟಾ ಹೇಳಿದೆ, ಸಾರಿ, ಚೆಕ್ ಬಾಕ್ಸ್ ಗೆ ಎಷ್ಟು ಬೇಕಾದಷ್ಟು ಸೆಲೆಕ್ಟ್ ಮಾಡಬಹುದು. ರೇಡಿಯೋ ಬಟನ್ ಗೆ ಬಟ್ ಒಂದೇ ಆಪ್ಷನ್ ಇರ್ತದೆ. ಓಕೆ, ಸೊ ರೇಡಿಯೋ ಬಟನ್ ಆಗಿ ಏನಂತಂದ್ರೆ ಮೂರು ಒಳಗೆ ಒಂದಷ್ಟೇ. ಲೈಕ್ ನೀವು ಜೆಂಡರ್ ಇರ್ತದೆ, ಜೆಂಡರ್ ಮೇಲ್ ಫಿಮೇಲ್ ಅದರ
ಮೂರೊಳಗೆ ಯಾವ್ದಾರ ಒಂದು ಅಷ್ಟೇ ಸೆಲೆಕ್ಟ್ ಮಾಡಿರ್ತೀವಿ. ಸೊ ಅವಾಗ ಏನ್ ಮಾಡ್ತೀವಿ ನಾವು ರೇಡಿಯೋ ಬಾಕ್ಸ್ ಗೆ ಹೋಗ್ತೀವಿ. ಚೆಕ್ ಬಾಕ್ಸ್ ಅಂತಂದ್ರೆ ಮಲ್ಟಿಪಲ್ ಚೆಕಿಂಗ್ ಇರ್ತದೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ radio button and the check box. Clear? So clear? I am confused, so you don't be confused with this. Everybody clear? ಕೈ ಹತ್ರಪ್ಪ. ನನಗೇನ್ ತಿಳಿಬೇಕು, ನೀವು ಮನ್ಯಾಗ ಕುಂತಿರ್ತೀರಿ, ನಿಮ್ಗೆ ಕೇಳೋದಿದ್ದಿಲ್ಲ ಅಂತ. Okay. Okay. The tag used for radio button is now radio ಅಂತ ಯೂಸ್ ಮಾಡ್ತೀವಿ. ಚೆಕ್ ಬಾಕ್ಸ್ ಗೆ ಚೆಕ್ ಅಂತ ಯೂಸ್ ಮಾಡ್ತೀವಿ. So similarly ಹಿಂಗೆ ಬರಬೇಕು. Input type equal to, okay, so input type equal to radio. Okay, so it is the input type equal to check box ಅಂತ ಬರ್ತದೆ ನಡೀತದೆ. Okay, so ಹಿಂಗೆ ಕೊಟ್ರೆ ಅಂದ್ರೆ ಏನಾಗ್ತದೆ, ಇದು type equal to radio ಅಂತ ಕೊಟ್ರೆ 0 0 ಅದು ಸರ್ಕಲ್ ಒಳಗೆ ಬರ್ತದೆ. type equal to check box ಅಂತ ಕೊಟ್ರೆ ಏನಾಗ್ತದೆ, ಇದು ಸ್ಕ್ವೇರ್ ಒಳಗೆ ಬರ್ತದೆ. ಓಕೆ, ಆಮೇಲೆ ನಿಮಗೆ ಏನು ಸಬ್ಜೆಕ್ಟ್ಸ್ ಬೇಕು ಅದನ್ನ ತಗೋಬಹುದು. ಲೈಕ್ ವ್ಯಾಲ್ಯೂ equal to ನನಗೆ ಮಾರ್ಕ್ಸ್, ಜೆಂಡರ್ ತಗೋತಿದ್ರೆ ಜೆಂಡರ್ ತಗೋಬಹುದು, ಲೈಕ್ ಫೀಮೇಲ್. ಓಕೆ, then close this. Then again input type equal to radio, value equal to male. Okay, so ಹಿಂಗೆ ಬರೀಬಹುದು. So check box ಗೆ ಒಂದಕ್ಕೆ, so number of subjects ಬೇಕಾಗಿತ್ತು, like value equal to maths. Okay, size you ಕೊಡಬಹುದು. ನಾನು input type text size ಕೊಡಬಹುದು, but not necessary for radio and check box. Okay, so by default ಅದು ತಗೊಂಡೇ ಬಿಡ್ತದೆ. Next ಮತ್ತೆ input type equal to check box, value equal to chemistry. Okay, so ಹಂಗೆ number of subjects ನೀವು ಕೊಡಬಹುದು. ಸೊ ಎರಡು ಒಮ್ಮೆ ಯೂಸ್ ಮಾಡಬಹುದು ಅಥವಾ ಬೇರೆ ಬೇರೆನು ಯೂಸ್ ಮಾಡಬಹುದು. ಕ್ಲಿಯರ್? ಏನಂತ ಔಟ್ಪುಟ್ ಹೆಂಗ್ ಬರ್ತದೆ? ಫಸ್ಟ್ ರೇಡಿಯೋ ಬಟನ್ ನೋಡಿದ್ರಿ ಅಂತಂದ್ರೆ ನೀವು ಇಲ್ಲೊಂದು ಸಬ್ಜೆಕ್ಟ್ಸ್ ಕೊಡ್ಬೇಕು. ಪ್ಯಾರಾಗ್ರಾಫ್ ಒಳಗ ಏನಂತ ಜೆಂಡರ್ ಅಂತ ಕರಿಬೇಕು ಫಸ್ಟ್. ಓಕೆ, ಸೊ ಪ್ಯಾರಾಗ್ರಾಫ್ ನಲ್ಲಿ ಜೆಂಡರ್ ಅಂತ ಬರ್ತದೆ, ನಿಮ್ಗೆ ಏನಾಗ್ತದೆ ಇಲ್ಲಿ ಜೆಂಡರ್ ಅಂತ ಮೇಲೆ ಬರ್ತದೆ. ಸೊ ಆಮೇಲೆ ಹಿಂಗ್ ಬರ್ತದೆ ಮೇಲ್ ಫಿಮೇಲ್. ಫಸ್ಟ್ ಫಿಮೇಲ್ ತಗೊಂಡಿವಿ, ಫಿಮೇಲ್ ಅಂತ ಬರ್ತದೆ, ಆಮೇಲೆ ಮೇಲ್ ಅಂತ ಬರ್ತದೆ. ಸೊ ಈಗ ನೀವು ಫಿಮೇಲ್ ಆಗಿ ಟಿಕ್ ಮಾಡಿದ್ರೆ ಫಿಮೇಲ್ ಆಗಿ ಬರ್ತದೆ, ಮೇಲ್ ಅಂತ ಮಾಡಿದ್ರೆ ಮೇಲ್. ಸೊ ಇಲ್ಲಿ ಮತ್ತೊಂದು ಪ್ಯಾರಾಗ್ರಾಫ್ ತಗೊಂಡು ಸಬ್ಜೆಕ್ಟ್ಸ್. ಓಕೆ, ಸೊ ಸಬ್ಜೆಕ್ಟ್ ಅಂತ ಕೊಟ್ರಂದ್ರೆ ಸೊ ಇಲ್ಲಿ ಏನ್ ಬರ್ತದೆ ಸಬ್ಜೆಕ್ಟ್. ಓಕೆ, ಸೊ ಬಾಕ್ಸ್ ಬಂದು ಏನಿದೆ ಮ್ಯಾಥ್ಸ್, ಆಮೇಲೆ ಇದು ಕೆಮಿಸ್ಟ್ರಿ ಹಿಂಗೆ ಬರ್ತದೆ. ನೀವು ಆಮೇಲೆ ಔಟ್ಪುಟ್ ನ ಟಿಕ್ ಮಾಡ್ಕೊಂಡು ಯಾವ್ದು ಎಲ್ಲ ಕೂಡ ಕೊಡಕ್ ಬರಂಗಿಲ್ಲ, ಒಂದೊಂದೇ ಸಪ್ರೇಟ್ ಕೊಡ್ಬೇಕು. ಡಿವೈಸ್ ನಂಬರ್ ಆಫ್ ರೇಡಿಯೋ ಬಟನ್ಸ್ ತಗೋಬೇಕಂದ್ರೆ ಅದಕ್ಕೆ ಸಪ್ರೇಟ್ ಕೊಡ್ಬೇಕು. ಎಲ್ಲ ಚೆಕ್ ಬಾಕ್ಸ್ ಹಂಗ ಬರೀ ಸೆಲೆಕ್ಷನ್ ಟ್ಯಾಗ್ ಅಷ್ಟೇ ನೀವು ಒಂದ್ರಾಗ ಕೊಡ್ಬೋದು, ಇದೆಲ್ಲ ಬೇರೆ ಬೇರೆ ಕೊಡ್ಬೇಕು. ಕ್ಲಿಯರ್? ಎವ್ರಿಬಡಿ ಕ್ಲಿಯರ್? Everybody clear? ಕೈಗಳಿಲ್ಲೇನ? ಜಲ್ದಿ ಹತ್ರಲ್ಲ ಬಡ. Okay, lower your hands. Anybody have doubts? Anybody have doubts with the radio and check box? No? We'll move for the next one. So the next one is selection. Okay, so selection ಅಂತಂದ್ರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಬಹಳಷ್ಟು ಇನ್ಪುಟ್ ಇರ್ತದೆ, ಅದ್ರಾಗ ಒಂದ್ ಸೆಲೆಕ್ಟ್ ಮಾಡ್ಬೇಕಾಗಿತ್ತಂದ್ರೆ ನಾವು ಸೆಲೆಕ್ಷನ್ ಗೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ದು ಡೇಟ್ ಆಫ್ ಬರ್ತ್. ಓಕೆ, ಡೇಟ್ ಆಫ್ ಬರ್ತ್ ಒಳಗೆ ಇರ್ತದೆ ಡೇಟ್ ಅಂತ ಕೊಡ್ತಾನೆ, ಕೊಟ್ರೆ ಹಿಂಗ್ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ. ಓಕೆ, ಲೈಕ್ 1 2 3 to 31. ಓಕೆ, ಮತ್ತೆ ಆಮೇಲೆ ಮಂತ್. ಸೊ ಮಂತ್ ಅಂತ ಕೊಟ್ಟ ಹಿಂಗ್ 1 to 12 ಅಂತ ಕೊಡ್ತಾನೆ. ಓಕೆ, ಇಲ್ಲ ಅಂತಂದ್ರೆ ಇಯರ್. ಸೊ ಇಯರ್ ಒಂದು ಸ್ಪೆಸಿಫೈಡ್ ಇಯರ್ ಕೊಟ್ಟಿರ್ತಾನೆ. ಸೊ ಅವಾಗ ಏನ್ ಮಾಡ್ತೀವಿ, ನಂಬರ್ ಆಫ್ ಇನ್ಪುಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನನಗೆ 3 ಬೇಕಾಗಿತ್ತಂದ್ರೆ
3 ಮೇಲೆ ಕ್ಲಿಕ್ ಮಾಡಿದ್ರೆ 3 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನಂಬರ್ ಆಫ್ ಇನ್ಪುಟ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನಾವು ಸೆಲೆಕ್ಷನ್ ಬಾಕ್ಸ್ ಸೆಲೆಕ್ಷನ್ ಟ್ಯಾಗ್ ಗೆ ಹೋಗ್ತೀವಿ. ಸೊ ಇಲ್ಲಿ ನಾನು 3 ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾವು ಮಂತ್ ಒಳಗೆ 1 ಬೇಕಾಗಿತ್ತು ಅಂತಂದ್ರೆ 1 ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇಯರ್ ಒಳಗೆ 90 ಬೇಕಾಗಿತ್ತು ಅಂದ್ರೆ 1990 ಅಂತ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ಏನಂತೀವಿ ನಾವು ಸೆಲೆಕ್ಷನ್ ಟ್ಯಾಗ್ ಅಂತ ಕರಿತೀವಿ. ಸೊ ಲೈಕ್ ಇದಕ್ಕೆ ನಾವು ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸೆಲೆಕ್ಟ್ ಅಂತ ಟ್ಯಾಗ್ ಯೂಸ್ ಮಾಡ್ತೀವಿ. ಓಕೆ, ಸೊ ಸೆಲೆಕ್ಟ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಇದು ಬರೆಯೋದು ಒಂದು ಸ್ವಲ್ಪ ಡಿಫರೆಂಟ್ ಅದ. ಲೈಕ್ ನೀವು ರೇಡಿಯೋ ಬಾಕ್ಸ್, ಚೆಕ್ ಬಾಕ್ಸ್, ಆಮೇಲೆ ಟೆಕ್ಸ್ಟ್, ಪಾಸ್ವರ್ಡ್ ಅವು ಮೂರು ಇನ್ಪುಟ್ ಟ್ಯಾಗ್ ಯೂಸ್ ಮಾಡಿ ಬರಿತೀವಿ. ಇದನ್ನ ಒಂದು ಸ್ವಲ್ಪ ಡಿಫರೆಂಟ್ ಅದ ನೋಡ್ರಿ. ಪ್ರೋಗ್ರಾಮ್ ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ಇಲ್ಲಿ ನಾನು ಒಂದು ಪ್ಯಾರಾಗ್ರಾಫ್ ಹಾಕೋತೀನಿ. ಪ್ಯಾರಾಗ್ರಾಫ್ ಹಾಕೊಂಡು ಈ ಬರ್ತೀನಿ. ಓಕೆ, ಸೊ ಗ್ರೋಸರಿ ಚೆಕ್ ಲಿಸ್ಟ್ ಅಂತ ಬರ್ತೀನಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಫಾರ್ಮ್ ತಗೊಂಡು ಸೆಲೆಕ್ಟ್ ಟ್ಯಾಗ್. ಓಕೆ, ಸೊ ಸೆಲೆಕ್ಟ್ ಟ್ಯಾಗ್ ನೇಮ್ ಈಕ್ವಲ್ ಟು ಗ್ರೋಸರೀಸ್. ನೆಕ್ಸ್ಟ್ ಒಳಗೆ ಆಪ್ಷನ್ ಕೊಡ್ಬೇಕು ನೀವು. ಸೊ ಇದು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ ಮಿಲ್ಕ್, ಆಪ್ಷನ್ cheese, an option bread. Okay, then close selection tag. Okay, so ಇಲ್ಲೇನದ ನೋಡ್ರಿ. ಸೊ ಇಲ್ಲೇ ನಾನು ಅದನ್ನ ಪ್ಯಾರಾಗ್ರಾಫ್ ಹಾಕೊಂಡಿದ್ದೀನಿ, ಗ್ರೋಸರಿ ಚೆಕ್ ಲಿಸ್ಟ್ ಅಂತ. ಸೊ ನನಗೆ ಇಲ್ಲಿ ಏನ್ ಬರ್ತದೆ ಔಟ್ಪುಟ್ ಟ್ಯಾಗ್. ಸೊ ಔಟ್ಪುಟ್ ಟ್ಯಾಗ್ ಏನ್ ಬರ್ತದೆ, ನಾನು ಒಂದು ಪ್ಯಾರಾಗ್ರಾಫ್ ಡಿಸ್ಪ್ಲೇ ಮಾಡ್ತೀನಿ. ಫಸ್ಟ್ ಗ್ರೋಸರಿ ಚೆಕ್ ಲಿಸ್ಟ್ ಅಂತ. ಓಕೆ, ಸೊ ಗ್ರೋಸರಿ ಚೆಕ್ ಲಿಸ್ಟ್ ಅಂತ ಫಸ್ಟ್ ಒಂದು ಪ್ಯಾರಾಗ್ರಾಫ್ ಡಿಸ್ಪ್ಲೇ ಆಗ್ತದೆ. ಆಮೇಲೆ ಫಾರ್ಮ್ ಒಳಗೆ ಯಾವ ತಗೊಂಡಿನಿ ನಾನು, ಸೆಲೆಕ್ಟ್. ಸೊ ಸೆಲೆಕ್ಟ್ ಟ್ಯಾಗ್ ಗೆ ಹೋಗಿ ಫಸ್ಟ್ ನೇಮ್ ಕೊಡಾತೀರಿ. ಆ ಫಾರ್ಮಿಗೆ ಒಂದು ನೇಮ್ ಕೊಡಾಕತ್ತೀರಿ. ಸೊ ಏನ್ ನೇಮ್ ಕೊಡಾತೀರಿ, ಗ್ರೋಸರಿ ಅಂತ. ಯಾಕಂದ್ರೆ ಗ್ರೋಸರಿನೇ ಮಾಡಾಕತ್ತೀರಿ. ಸೊ ಫಾರ್ಮಿಗೆ ಒಂದು ನೇಮ್ ಬರ್ತದೆ ಏನಂತ ಹೇಳಿ, ಗ್ರೋಸರೀಸ್ ಅಂತ ಹೇಳಿ. ಸೊ ಆಮೇಲೆ ಅದ್ರಾಗ ಏನಿರ್ತದೆ, ನೀವು ಯಾವಾಗ ಯಾವುದೇ ಹೋಗ್ಬೋದು, ಬರೀ ಗ್ರೋಸರಿ ಅಂತಿಲ್ಲ, ಯಾವುದೇ ಸೆಲೆಕ್ಷನ್ ಟ್ಯಾಗ್ ಹೋಗ್ಬೋದ್ರು ಒಳಗೆ ಮನಿ ಆಪ್ಷನ್ಸ್ ಕೊಡಕ್ಕೆ ಏನ್ ಟ್ಯಾಗ್ ಯೂಸ್ ಮಾಡ್ಬೇಕು, ನಾವು ಆಪ್ಷನ್ ಟ್ಯಾಗ್ ಯೂಸ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಒನ್ ಟ್ಯಾಗ್ ಯಾವ್ದು ಯೂಸ್ ಇದೆ, ಸೆಲೆಕ್ಟ್ ಟ್ಯಾಗ್. ಆಮೇಲೆ ಒಳಗೆ ಆಪ್ಷನ್ಸ್ ಕೊಡಾಕ ಆಪ್ಷನ್ ಟ್ಯಾಗ್. ಸೊ ಇನ್ನ ಆಪ್ಷನ್ ಒಳಗೆ ಏನ್ ಕೊಡಾಕತ್ತೆ ಅನ್ನೋದ್ರಿಂದ ಹಿಂಗ್ ಬರ್ತದೆ. ನೇಮ್ ಏನ್ ಕೊಟ್ಟಿರಿ, ಗ್ರೋಸರೀಸ್. ಓಕೆ, ಸ್ಮಾಲ್ ಲೆಟರ್ ಇದೆ. ಸೊ ಗ್ರೋಸರೀಸ್ ಅಂತ ಬಂದು ಇದ್ರ ಮುಂದೆ ಒಂದು ಬಾಕ್ಸ್ ಬರ್ತದೆ ಇಲ್ಲಿ. ಓಕೆ, ಸೊ ಈ ಸೆಲೆಕ್ಷನ್ ಬಾಕ್ಸ್ ಒಳಗೆ ನಿಮಗೆ ಏನೇನು ಆಪ್ಷನ್ ಬರ್ತಾವ ಅಂತಂದ್ರೆ ಮಿಲ್ಕ್, ಚೀಸ್ ಅಂಡ್ ಬ್ರೆಡ್. ಓಕೆ, ಸೊ ನಿಮಗೆ ಒಂದು ಆಪ್ಷನ್ಸ್ ಬರ್ತಾವ. ಸೊ ಇದ್ರಾಗ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಿ ಅದನ್ನ. ಸೊ ನಾನು ಚೀಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮ್ಯಾಗ ಚೀಸ್ ಅಂದ್ರೆ ಬಂದ್ಬಿಟ್ಟು. ಓಕೆ, ಸೊ ಸೆಲೆಕ್ಷನ್ ಟ್ಯಾಗ್ ಬರಿಬೇಕಂದ್ರೆ ಬಹಳ ಕೇರ್ಫುಲ್ ಆಗಿ ಬರಬೇಕು. ನೀವು ಆಪ್ಷನ್ ಒಳಗೆ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲೇ ಡಿಸ್ಪ್ಲೇ ಆಗಂಗಿಲ್ಲ. ಓಕೆ, ಆಮೇಲೆ ಇಲ್ಲಿ ಆಪ್ಷನ್ ಓಪನ್ ಮಾಡಿ ಒಳಗೆಲ್ಲ ಕೊಟ್ಟು ಡೈರೆಕ್ಟ್ ಆಪ್ಷನ್ ಕ್ಲೋಸ್ ಮಾಡ್ತೀನಿ ಅಂದ್ರೂ ಆಗಂಗಿಲ್ಲ. ಸೊ ಎವ್ರಿ ಆಪ್ಷನ್ ಓಪನ್ ಮಾಡಬೇಕು, ಅದ್ರಾಗ ಖಾಲಿ ಬರಬೇಕು, ಆಮೇಲೆ ಕ್ಲೋಸ್ ಮಾಡಬೇಕು. ಸೊ ಈಗ ಇನ್ನೊಂದು ಆಪ್ಷನ್ ಅಂದ್ರೆ ಇಲ್ಲ ಇದು ಬಿಟ್ಟು ಇನ್ನೊಂದು ಆಪ್ಷನ್ ಬೇಕಾಗೈತೆ ಅಂದ್ರೆ ಏನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಹಾಕೋತೀನಿ, ಲೈಕ್ ಆಪ್ಷನ್ ಸೊ ಬಿಸ್ಕೆಟ್ ಸ್ಲಾಶ್ ಆಪ್ಷನ್. ಅಂದ್ರೆ ಇಲ್ಲಿ ಏನಾಗ್ತದೆ ನನಗೆ ಮತ್ತೊಂದು ಆಪ್ಷನ್ ಬಂದ್ಬಿಡ್ತದೆ, ಏನು ಬಿಸ್ಕೆಟ್ ಅಂತ. ಕ್ಲಿಯರ್? ಸೊ ನೀವು ಒಳಗೆ ಎಷ್ಟು ಆಪ್ಷನ್ಸ್ ಕೊಡ್ಬೇಕಂತೀರಿ ಅಷ್ಟು ನೀವು ಆಪ್ಷನ್ ಟ್ಯಾಗ್ ನ ಬರ್ಕೋಬೇಕು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಅದ. ಸೊ ಡೇಟ್ ಆಫ್ ಬರ್ತ್ ಯೂಶುವಲಿ ಕ್ಯಾಲೆಂಡರ್ ಯೂಸ್ ಮಾಡಕತ್ತಾರೆ. ಸೊ ಈಗ ಆಗ್ತಂಗಿಲ್ಲ, ಬಿಫೋರ್ ಏನಂತ ಕ್ಯಾಲೆಂಡರ್ ಇದ್ದಿದ್ದಿಲ್ಲ, ಇನ್ನ ಕ್ಯಾಲೆಂಡರ್ ಇನ್ವೆಂಟ್ ಆಗಿದ್ದಿಲ್ಲ. ಸೊ ಅವಾಗ ಏನ್ ಮಾಡ್ತಿದ್ರು, ಹಿಂಗೆ ಕೊಡ್ತಿದ್ರು. ಸೊ ಅಲ್ಲಿ ಏನಾಗ್ತದೆ 0 to 31 ಕೊಡ್ಬೇಕಾಗ್ತದೆ. ಸೊ 0 to 31 ತನ ಆಪ್ಷನ್ಸ್ ನೀವು ಬರೀಬೇಕು. ಓಕೆ, ಸೊ ಅಂತ ಸಿಚುವೇಶನ್ ಆಗ ಬಹಳ ಕೇರ್ಫುಲ್ ಇರಬೇಕು. ಸೊ ಕ್ಲಿಯರ್? Everybody cleared with this selection tag? Anybody have doubts? Okay, lower your hands. ಸಣ್ಣ ಹುಡುಗರಿಗೆ ಪಟ್ಟ ಮಾಡ್ದಂಗ ಆಗತ್ತದ. ಕೈ ಹತ್ರಿ, ಕೈ ಇಳಿಸ್ರಿ, ನಿಂದರಿ ಕುಂದರಿ ಅಂತ. ಓಕೆ,
ನಾ ಸುಮ್ ಬರಿಬೇಕಾದ ಹಂಗ ಬರ್ತಿದ್ದೆ. ನಾನು ಯು ಆರ್ ರೈಟಿಂಗ್ ಕ್ಲೋಸ್ ಪಿ. ಓಕೆ, ಜಸ್ಟ್ ಹಂಗೆ ಎಕ್ಸ್ಪ್ಲೈನ್ ಹೇಳ್ಕೊತ ಬರ್ತಿದ್ದದು. ಯು ಆಡ್ ಪ್ರಕಾಶ್ ಇನ್ ಯೋರ್ ಪ್ರೋಗ್ರಾಮ್. Okay, so we'll move on the next one. So the next one is action button. So action button ಅನ್ಬೋದು ಅಥವಾ action form ಅಂತ ಕರೀತಾರೆ. Okay, so button or form. So action ಅಂತಂದ್ರೆ ಏನು, ಲೈಕ್ ನಿಮ್ ಬಟನ್ಸ್ ಬರ್ತಾವೆ ನೋಡಿ, submit, okay, ಆಮೇಲೆ okay, reset. So these all are actions. Actions ಅಂತ ಯಾಕೆ ಕರೀತಾನೆ ಅಂತಂದ್ರೆ ಸಬ್ಮಿಟ್ ಆದ್ಮೇಲೆ ಒಂದು ಆಕ್ಷನ್ ಆಗ್ತದೆ, ಅಂದ್ರೆ ಒಂದು ಡಾಟಾ ಬೇಸಿಗೆ ಸ್ಟೋರ್ ಆಗ್ತದೆ. ಓಕೆ, ರೀಸೆಟ್ ಅಂತಂದ್ರೆ ಎಲ್ಲಾನು ರೀಸೆಟ್ ಆಗ್ತದೆ. ಸೊ ಇನ್ ದೀಸ್ ಪರ್ಟಿಕ್ಯುಲರ್ ಬಟನ್ಸ್ ದೇರ್ ಆರ್ ಸಮ್ ಆಕ್ಷನ್ಸ್, ಎಲ್ಲದಕ್ಕೂ ಒಂದೊಂದು ಆಕ್ಷನ್ ಆಗ್ತದೆ. ಸೊ ಲಾಗಿನ್ ಅಂತ ಕೊಟ್ಟರು ಲಾಗಿನ್ ಅನ್ನೋದೊಂದು ಆಕ್ಷನ್ ಆಗ್ತದೆ, ಆಮೇಲೆ ಸೈನ್ ಇನ್ ಅಂತ ಕೊಟ್ಟರು ಸೈನ್ ಇನ್ ಅನ್ನೋದೊಂದು ಆಕ್ಷನ್ ಆಗ್ತದೆ. ಸೊ ಎಲ್ಲದಕ್ಕೂ ಒಂದು ಎಲ್ಲಾ ಬಟನ್ಸ್ಗೂ ರೆಸ್ಪೆಕ್ಟಿವ್ ಆಕ್ಷನ್ ಇರ್ತದೆ. ಸೊ ಅಂತ ಆಕ್ಷನ್ ಬಟನ್ಸ್ ಫಾರ್ಮ್ಸ್ ಅಂತ ಕರೀತಾನೆ. ಸೊ ಇದಕ್ಕೆ ಯಾವ ಟೈಪ್ ಯೂಸ್ ಮಾಡ್ತೀವಿ ಅಂತಂದ್ರೆ ಆಕ್ಷನ್ ಟೈಪ್ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ತೋರಿಸಿ ನೋಡ್ರಿ ಪ್ರೋಗ್ರಾಮ್. ಓಕೆ, ಸೊ ಇದಕ್ಕೂ ನಾವು ಇನ್ಪುಟ್ ಟ್ಯಾಗ್ ಯೂಸ್ ಮಾಡ್ತೀವಿ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು, ಈಗ ನನಗೆ ಸಬ್ಮಿಟ್ ಬಟನ್ ಬೇಕಾಗಿತ್ತು, ನಾನು ಫಸ್ಟ್ ಸಬ್ಮಿಟ್ ಅಂತ ಹಾಕೋತೀನಿ. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಈಕ್ವಲ್ ಟು ಸಬ್ಮಿಟ್ ಫಾರ್ಮ್. ಓಕೆ, ನೆಕ್ಸ್ಟ್ ನನಗೆ ರೀಸೆಟ್ ಬೇಕಾಗಿದೆ. ಸೊ ರೀಸೆಟ್ ಬೇಕಾಗಿದೆ ಅಂದ್ರೆ ಏನು ಹಾಕೋತೀನಿ, ಸಬ್ಮಿಟ್ ಟೈಪ್ ಈಕ್ವಲ್ ಟು ರೀಸೆಟ್. ಓಕೆ, ವ್ಯಾಲ್ಯೂ ಈಕ್ವಲ್ ಟು ರೀಸೆಟ್ ಫಾರ್ಮ್. ಓಕೆ, ನೆಕ್ಸ್ಟ್ ಲಾಗಿನ್ ಬೇಕಾಗಿದೆ ಅಂತ. ಸೊ ಅವಾಗ ಏನು ಹಾಕೋತೀನಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಲಾಗಿನ್. ಓಕೆ, ಇಲ್ಲಿ ವ್ಯಾಲ್ಯೂ ಲಾಗಿನ್ ಫಾರ್ಮ್ ಅಂತ ಮಾಡಿ. ಸೊ ಇಲ್ಲಿ ವ್ಯಾಲ್ಯೂ ಏನು ಕೊಡ್ಬೇಕಂತಂದ್ರೆ ಸಬ್ಮಿಟ್ ಟೇ ಕೊಡಬೇಕು, ಸಬ್ಮಿಟ್ ಫಾರ್ಮ್. ಓಕೆ, ಯಾಕಂತ ಕೇಳ್ಬೋದು ನೀವು ಇಲ್ಲಿ. ಸೊ ಏನಾಗತ್ತದ ನೋಡ್ರಿ ಇಲ್ಲಿ ಶೈನಿಂಗ್ ಆಗತ್ತದ ಇಲ್ಲಿ. ಓಕೆ, ಸೊ ಇಲ್ಲಿ ಏನಾಗತ್ತದ ಅಂತಂದ್ರೆ ಎರಡೇ ಇದಾವ ನಿಮಗೆ, ಮೇನ್ ಸಬ್ಮಿಟ್ ಅಂಡ್ ರಿಸೆಟ್. ಸೊ ಮೇನ್ ಇರೋದು ಎರಡು, ಒಂದು ಸಬ್ಮಿಟ್ ಒಂದು ರಿಸೆಟ್. ಓಕೆ, ಸಬ್ಮಿಟ್ ಅಂದ್ರೆ ಏನಾಗ್ತದೆ, ಡಾಟಾ ಬೇಸಿಗೆ ಹೋಗಿ ಸ್ಟೋರ್ ಆಗ್ತದೆ. ರಿಸೆಟ್ ಅಂದ್ರೆ ಏನಾಗ್ತದೆ, ಇದಿದೆಲ್ಲಾನು ರಿಸೆಟ್ ಆಗ್ಬಿಡ್ತದೆ. ಓಕೆ, ಸೊ ಈಗ ಸಬ್ಮಿಟಿಂಗ್ ನಾ ಟೈಪ್ ಏನ್ ಕೊಡಾತೀನಿ, ಸಬ್ಮಿಟ್ ಅಂತ ಹೇಳಿ. ಸೊ ನಾಟ್ ಏನ್ ಡಿಸ್ಪ್ಲೇ ಆಗ್ತದೆ, ಸಬ್ಮಿಟ್ ಅಂತ ಡಿಸ್ಪ್ಲೇ ಆಗ್ತದೆ. ವ್ಯಾಲ್ಯೂ ಏನ್ ಕೊಡಾಕತ್ತೀನಿ, ಸಬ್ಮಿಟ್ ಏನ್ ಫಾರ್ಮ್ ಇರ್ತದಲ್ಲ ಅದನ್ನ ಸಬ್ಮಿಟ್ ಆಗಬೇಕು ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ಇಲ್ಲಿ ಲಾಗಿನ್ ಅಂತ ಹೆಸರು ಕೊಡಾಕತ್ತೀನಿ, ಬಟ್ ವ್ಯಾಲ್ಯೂ ಏನ್ ಕೊಟ್ಟಿನಿ ಅಂತಂದ್ರೆ ಓಕೆ, ಇಲ್ಲಿ ಬರ್ತೀನಿ ನೋಡೋಣ, ಕಾನ್ಸೆಪ್ಟ್ ಇಲ್ಲ. ಓಕೆ, ಸೊ ವ್ಯಾಲ್ಯೂ ಏನ್ ಕೊಡಾತೀನಿ, ಇಲ್ಲೇನು ಸಬ್ಮಿಟ್ ಫಾರ್ಮ್ ಅಂತ ಕೊಡಾತೀನಿ. ಯಾಕಂತಂದ್ರೆ ನೀವು ಲಾಗಿನ್ ಆದ್ಮೇಲೆ ಅದು ಏನಾಗಬೇಕು, ಸಬ್ಮಿಟೇ ಆಗ್ತದೆ. ಓಕೆ, ಲಾಗಿನ್ ಇರ್ಬೋದು, ಆಮೇಲೆ ಸೈನ್ ಇನ್ ಇರ್ಬೋದು, ಅಥವಾ ಏನಾಗ್ತದೆ ಸೈನ್ ಅಪ್ ಇರ್ಬೋದು. ಸೊ ಅವೆಲ್ಲ ಏನಾಗ್ತದೆ, ಕ್ಲಿಕ್ ಆದ್ಮೇಲೆ ಏನಾಗ್ತದೆ, ಸಬ್ಮಿಟ್ ಆಗ್ತದೆ. ಸೊ ಅವಕ್ಕೆಲ್ಲ ನೀವು ಸಬ್ಮಿಟ್ ಫಾರ್ಮ್ ಅಂತಾನೆ ಕೊಡ್ಬೇಕು. ಸೊ ವ್ಯಾಲ್ಯೂ ಹೆಸರು ಚೇಂಜ್ ಮಾಡ್ಬೋದು, ಲೈಕ್ ಲಾಗಿನ್ ಬೇಕಂದ್ರೆ ಲಾಗಿನ್ ಕೊಡ್ಬೋದು, ರಿಸೆಟ್ ಇಲ್ಲ, ರಿಸೆಟ್ ಇಂದ ಆಕ್ಷನ್ ಬೇರೆ. ಓಕೆ, ಸೊ ಲಾಗಿನ್ ಸೈನ್ ಇನ್ ಸೈನ್ ಅಪ್ ಅಂತಿದ್ದವೆಲ್ಲ ಹೆಸರು ಬೇರೆ ಕೊಡ್ಬೋದು, ಬಟ್ ಅದು ಆಕ್ಷನ್ ಏನಾಗ್ತದೆ, ಡಾಟಾ ಬೇಸಿಗೆ ಸಬ್ಮಿಟ್ ಆಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಸಬ್ಮಿಟ್ ಫಾರ್ಮ್ ಹಾಕೋಬೇಕು ನೀವು. ರಿಸೆಟ್ ಅಂದ್ರೆ ಏನಾಗ್ತದೆ, ಇದೆಲ್ಲ ಕ್ಲಿಯರ್ ಆಗಿ ಮತ್ತೆ ರಿಸೆಟ್ ಆಗಿ ಬರ್ತದೆ. ಸೊ ದೇರ್ ಆರ್ totally two. Okay, so one is submit and one is reset. So ಉಳಿದಿದ್ದೆಲ್ಲ ನೀವು ಇವೆರಡರ ಡಿಪೆಂಡಿಂಗ್ ಅಪಾನ್ ನೀವು ಹಾಕೋಬಹುದು. ಓಕೆ, ಸೊ ಇವಾಗ ಇಲ್ಲ ಓಕೆ ಅಂದ್ರೂ ಹಾಕೋಬಹುದು. ಓಕೆ ಅಂದ್ರೆ ಏನಾಗ್ತದೆ, ಸಬ್ಮಿಟ್ ಆಗ್ತದೆ. ಸೊ ಕ್ಲಿಯರ್ ಏನಾಗ್ತದೆ, ಜೋರ ಹೇಳಿ, ಏನಂದ್ರೆ ಜೋರ ಹೇಳಿ. ಟೈಪ್ ಈಕ್ವಲ್ ಟು ಎರಡೇ ಟೈಪ್ ಇರ್ತಾವ, ಒಂದು ಸಬ್ಮಿಟ್ ಒಂದು ರಿಸೆಟ್. ಏನ್ ಬೇಕಾದ್ರಲ್ಲ, ಇದು ಬರೀ ಹೆಸರಷ್ಟೇ. ಇಲ್ಲಿ ಡಿಸ್ಪ್ಲೇ ಆಗೋದು, ಈಗ ನಾನು ಲಾಗಿನ್ ಅಂತ ಕೊಟ್ರೆ ಇಲ್ಲಿ ಬರೀ ಲಾಗಿನ್ ಅಂತ ಡಿಸ್ಪ್ಲೇ ಆಗ್ತದೆ. ಅಲ್ಲಿ ಏನ್ ಹೆಸರು ಕೊಟ್ಟಿರ್ತೀರಲ್ಲ, ಸೈನ್ ಇನ್ ಅಂತ ಕೊಟ್ರೆ ಸೈನ್ ಇನ್ ಅಂತ ಡಿಸ್ಪ್ಲೇ ಆಗ್ತದೆ. ಸೊ ಸೈನ್ ಇನ್ ಮಾಡಿದ್ರೆ ಏನಾಗ್ತದೆ, ಅದು ಡಾಟಾ ಬೇಸಿಗೆ ಹೋಗಿ ಸ್ಟೋರ್ ಆಗ್ತದಿಲ್ಲ. ಸೊ ಅದೇನು ಸಬ್ಮಿಟ್ ಇದ್ದಂಗ, ಮೇನ್ ಟೈಪ್ ಇಸ್ ಸಬ್ಮಿಟ್ ಅಂಡ್ ರಿಸೆಟ್ ಅಷ್ಟೇ. ಸೊ ರಿಸೆಟ್ ಅಂತಂದ್ರೆ ಏನಾಗ್ತದೆ, ಎಲ್ಲ ಕ್ಲಿಯರ್ ಮಾಡ್ಬಿಡ್ತದೆ. ಸಬ್ಮಿಟ್ ಅಂದ್ರೆ ಏನಾಗ್ತದೆ, ಡಾಟಾ ಬೇಸಿಗೆ ಹೋಗ್ತದೆ. ಸೊ ಅಲ್ಲಿ ನೀವು ಸಬ್ಮಿಟ್ ಅನ್ನಂತಂದ್ರೆ ನೀವು ಬೇರೆ ಬೇರೆ ಹೆಸರು ಕೊಟ್ಕೋಬಹುದು ಅಷ್ಟೇ. ಲಾಗಿನ್ ಅಂತ ಹೇಳಿ ಏನಾದ್ರೆ ವ್ಯಾಲ್ಯೂ ಇಲ್ಲ, ಟೈಪ್ ಇದ್ದಲ್ಲಿ ನಿಮ್ಗೆ ಏನ್ ಬೇಕಾದ್ರೆ ಹೆಸರು ಕೊಡ್ಬೇಕು, ವ್ಯಾಲ್ಯೂ ಇದ್ದಲ್ಲಿ ಸಬ್ಮಿಟ್ ಫಾರ್ಮ್ ಅಂತ ಕೊಡ್ಬೇಕು.
action buttons? Everybody cleared about this action button? Soon, only 4 minutes remaining. Anybody have doubts? No? Okay, lower your hands. So this completes your XHTML portion. Okay, so XHTML. Second unit So in second unit we have two parts. One is XHTML and one is CSS. So XHTML will be in the next section. We'll start with the CSS. Okay. So come back soon. Take 5 to 10 minutes break. Nanu ella reset ಮಾಡ್ಕೋತೀನಿ ಅದನ್ನ. So ಎಲ್ಲೋ ಹೋಗಬೇಡ್ರಿ. Come back soon. Okay. So we'll end here. If you have any doubts, ask me later on.